ಸಿರ್ತಕ್ಕಂಥವ್ರು, ಆ ನಂತರದಲ್ಲಿ BA ಪದವಿಯನ್ನ ಪಡೆದಿರ್ತಕ್ಕಂಥವ್ರು, ಜೊತೆಗೆ SDM ಕಾಲೇಜ್ ಹೊನ್ನಾವರ ಇಲ್ಲಿ ಪದವಿಯನ್ನ ಪೂರೈಸಿರ್ತಕ್ಕಂತಹ ಇವರಿಗೆ ದೀಪಾ ಚಂದ್ರಕಾಂತ್ ಶೆಟ್ಟರ್ ಅವರು ಇವರ ಅವಿರತವಾದಂತಹ ಈ ಒಂದು ಸಾಧನೆಗೆ ಮತ್ತು ಅವಿಸ್ಮರಣೀಯವಾದಂತಹ ಕೊಡುಗೆಗೆ ತಮ್ಮ ಈ ಒಂದು ಸಣ್ಣ ಗೌರವವನ್ನ ಅರ್ಪಿಸಲಿದ್ದಾರೆ. ಮೇಡಮ್ ರವರಿಗೆ ಯಾವಾಗ ಏನೇ ಫೋನ್ ಮಾಡಿದ್ರು ಕೂಡ ಆಯ್ತು ಮಾಡ್ತೀವಿ ಅಂತ ಹೇಳಿ ಸದಾ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಕೂಡ ಅದನ್ನ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಅದನ್ನ ಸ್ವೀಕರಿಸಿದಂಥವರು, ಸದಾ ಹಸನ್ಮುಖಿಗಳಾಗಿರ್ತಕ್ಕಂಥವ್ರು. ನಿನ್ನೆ ನಾವು ಶಾಲೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ಏನೆಲ್ಲ ತಯಾರಿಗಳಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮತ್ತು ಕಾರ್ಯಕ್ರಮದ ಸಂಪೂರ್ಣವಾದಂತಹ ಪಟ್ಟಿಯನ್ನ ನಮಗೆ ನೀಡಿದಂಥವರು, ಹಾಗೂ ಇವತ್ತು ಈ ಕಾರ್ಯಕ್ರಮ ನಡೀತಿದೆ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಹೊಣೆಗಾರರು ಸುಜಾತ ಮೇಡಮ್ ಮತ್ತು ಸುಧಾ ಮೇಡಮ್ ರವರು. ಇವರಿಗೆ ಆದಿಶಕ್ತಿ ಜಗದಾಂಬ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ದಯಮಾಡಿ ನಾವು ಚಿರಋಣಿಗಳಾಗಿರ್ತೀವಿ. ಹಾಗಾಗಿ ಕದಿಯಲಾರದೆ ಇರ್ಬೋದಾದಂಥದ್ದು ಏನಾದರೂ ಒಂದಿದೆ ಅಂತಂದರೆ ಅದು ಕೇವಲ ಶಿಕ್ಷಣ. ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಅವಿರತವಾಗಿ ಈ ಒಂದು ಗ್ರಾಮಕ್ಕೆ ತುಂಬ ದೂರದಿಂದ ಏನೆಲ್ಲ ಸೌಲಭ್ಯಗಳಿಲ್ಲದೆ ಇರೋ ಕಾಲಘಟ್ಟದಿಂದ ನಡ್ಕೊಂಡು ಬಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೆ ನಾವು ಕೊಡ್ತಾ ಇರ್ತಕ್ಕಂತಹ ಗೌರವ ಕಡಿಮೆ ಆದರೂ ಕೂಡ ಇವತ್ತಿನ ಭವ್ಯ ಭಾರತದ ಭವಿಷ್ಯತನ್ನು ರೂಪಿಸ್ತಕ್ಕಂಥ ಯುವಜನತೆಯನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥವ್ರು. ಭದ್ರವಾದಂಥ ಬುನಾದಿ ಇದ್ದಂಥ ಸಂದರ್ಭದಲ್ಲಿ ಎಂಥ ಮನೆ ಬೇಕಾದರೂ ಅರಮನೆ ಬೇಕಾದರೂ ಕಟ್ಟೋ ಸರಸಿ ಎಂದದಿ ಹರಸಿ ಭಾವನೆಯ ಅಭಿವ್ಯಕ್ತಗೊಳಿಸುವ ವಾಗ್ದೇವಿಗೆ ವಂದಿಸುತ್ತಾ ಇವತ್ತಿನ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂತಹ ಶ್ರೀಮತಿ ದೀಪಾ ಚಂದ್ರಕಾಂತ್ ಶೇಟ್ ಇವರ ಬಗ್ಗೆ ಒಂದೆರಡು ನುಡಿಗಳನ್ನಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮಾನ್ಯರೇ, ಬೆಲ್ಲ ಕೊಡಲಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಬೆಲ್ಲದಂಥ ಮಾತುಗಳನ್ನಾದರೂ ಆಡಬೇಕು ಅಂತಾರೆ. ನಾನು ಕೂಡ ಅಷ್ಟೇ. ಇವರ ಬಗ್ಗೆ ನನ್ನ ಅರಿವಿಗೆ ನಿಲುಕಿದಂತಹ, ನನ್ನ ಗಣನೆಗೆ ಬಂದಂತಹ ಒಂದಿಷ್ಟು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಮತಿ ದೀಪಾ ಚಂದ್ರಕಾಂತ್ ಶೇಟ್ ಇವರು ಶ್ರೀಮತಿಯಾಗುವ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆ ಕುಂದಾನಗರಿ ಅಂತಲೇ ಖ್ಯಾತವಾಗಿರುವಂತಹ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನಲ್ಲಿ ಜನಿಸಿದವರು. ರಾಯಬಾಗ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಳೆಯನ್ನು ಬೆಳೆಯುವಂತಹ ತಾಲೂಕು ಯಾವುದಾದ್ರು ಇದ್ದರೆ ಅದು ರಾಯಬಾಗ. ಅಂತಹ ಒಂದು ಪುಣ್ಯದ ಭೂಮಿಯಿಂದ, ಸಮೃದ್ಧ ನಾಡಿನಿಂದ ಬಂದಂತಹ ಶ್ರೀಮತಿ ದೀಪಾ ಶೆಟ್ಟಿ ಇವರು ಕೋರೆಗೆ ಸೊಸೆಯಾಗಿ ಈ ಊರಿಗೆ ಪಾದಾರ್ಪಣೆ ಮಾಡ್ತಾರೆ. ಅಲ್ಲಿ ಬಂದ ನಂತರ ನಾನು ಅವರಿಗೆ ಒಂದು ಮಾತು ಕೇಳಿದೆ ಈ ಕಾರ್ಯಕ್ರಮಕ್ಕಿಂತ ಪೂರ್ವದಲ್ಲಿ, ನೀವು ಇಷ್ಟೆಲ್ಲ ದಾನ ಧರ್ಮ ಮಾಡ್ತಾ ಇದ್ರಿ, ಇದರ ಉದ್ದೇಶ ಏನು? ಯಾಕಂತಂದರೆ ಯಾರಿಗಾದರೂ ಏನಾದರೂ ಒಂದು 10 ರೂಪಾಯಿ ಕೊಡಬೇಕಾದ್ರೂ 10 ಸಲ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಲಕ್ಷವನ್ನು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಈ ಊರಿಗೆ, ಈ ಶಾಲೆಗೆ ಕೊಡ್ತಾ ಇದ್ದಾರೆ ಅಂದಾಗ ನನಗೂ ಖಂಡಿತ ಆಶ್ಚರ್ಯ ಆಯಿತು. ಇವರು ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಾನ ಧರ್ಮ ಮಾಡ್ತಾ ಇದ್ದಾರೆ ಅನ್ನುವಂಥ ಕುತೂಹಲ ಇತ್ತು. ಅದನ್ನು ಅವರಿಂದಲೇ ತಿಳ್ಕೊಳ್ಬೇಕು ಅಂತ ನಾನು ಕೇಳಿದವಾಗ ಅವರು ಒಂದು ಮಾತು ಹೇಳಿದ್ರು, ಈ ಊರಿನ ಋಣ ನನ್ನ ಮೇಲಿದೆ, ನನ್ನ ಕುಟುಂಬದ ಮೇಲಿದೆ. ನಾನು ಈ ಊರಿಗೆ ಸೊಸೆಯಾಗಿ ಬಂದಾಗ ನಮ್ಮ ಮನೆಯಲ್ಲಿ ಕಡು ಬಡತನ ಇತ್ತು. ಈ ಊರಿನ ಪ್ರತಿಯೊಂದು ಮನೆಗೆ ಹೋಗಿ ನಾನು ಬಟ್ಟೆ ತೆಗೆದುಕೊಂಡು ಹೊತ್ತಿ ಕೊಟ್ಟು ನಾನು ಅನ್ನವನ್ನು ಉಂಡಿದ್ದೇನೆ. ಆ ರೀತಿಯಲ್ಲಿ ಈ ಊರಿನ ಜನ ನನ್ನನ್ನು ಬೆಳೆಸಿದ್ದಾರೆ, ನನ್ನನ್ನು ಉಳಿಸಿದ್ದಾರೆ. ನಮ್ಮ ಕುಟುಂಬಕ್ಕೆ ಶ್ರೀರಕ್ಷಿಯಾಗಿ ಈ ಕೋರೆ ಭಾಗದ ಜನ ಯಾವತ್ತೂ ನಿಂತಿದ್ರು. ಅಂಥವರ ಒಂದು ಸೇವೆ ಮಾಡುವ ಅವಕಾಶ ದೇವರು ಇವತ್ತು ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಕೊಡಬೇಕು ಅಂತ. ಎಷ್ಟು ಜನಕ್ಕೆ ಈ ಕೃತಜ್ಞತಾ ಮನೋಭಾವ ಇರಲಿಕ್ಕೆ ಸಾಧ್ಯ ಆಗ್ತದೆ? ಖಂಡಿತ ನಾವು ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಶ್ರೀಮತಿ ದೀಪಾ ಶೇಟ್ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸಲೇಬೇಕು. ಮಾನ್ಯರೇ, ಒಂದು ಮಾತಿದೆ, ರಾಮಾಯಣ ಮಹಾಕಾವ್ಯದಲ್ಲಿ ರಾಮಾಯಣ ನಡೆಯುತ್ತದೆ. ರಾಮ ರಾವಣನನ್ನು ವಧಿಸ್ತಾನೆ. ಲಂಕೆ ಅಂದರೆ ಸಾಮಾನ್ಯ ಲಂಕೆ ಅಲ್ಲ, ಅದು ಸ್ವರ್ಣ ಲಂಕೆ ಅಂತಲೇ ಕರೀತಾರೆ. ಅಂದರೆ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಸಂಪದ್ಭರಿತವಾದಂಥ ನಾಡು. ಲಂಕೆ ಹಾಳು ಕೊಂಪೆಯಾಗಿರಲಿಲ್ಲ. ಅಂಥ ಲಂಕೆಯಲ್ಲಿ ರಾವಣನನ್ನು ವಧಿಸಿದ ನಂತರ ರಾಮ ಅಯೋಧ್ಯೆಗೆ ಬರಬೇಕಾದದ್ದು ಅನಿವಾರ್ಯ. ಅಂತ ಒಂದು ಸಂದರ್ಭದಲ್ಲಿ ಲಕ್ಷ್ಮಣ ಹೇಳ್ತಾನೆ ರಾಮನ ಹತ್ರ, ಅಣ್ಣ, ನಾವು ಯಾಕೆ ಅಯೋಧ್ಯೆಗೆ ಹೋಗಬೇಕು? ಹೇಗೂ ರಾವಣನನ್ನು ವಧಿಸಿ ಆಗಿದೆ, ಈ ಸ್ವರ್ಣ ಲಂಕೆಯನ್ನೇ ನಾವು ಇಲ್ಲಿ ಆಳ್ಬಿಡೋಣ ಅಂತ. ಆವಾಗ ಶ್ರೀರಾಮ ಒಂದು ಮಾತು ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಸಿ ಅಂತ. ಜನನಿ ಮತ್ತು
ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ನಮಗೆ, ಸ್ವರ್ಣಲಂಕೆಗಿಂತ ಅಯೋಧ್ಯೆಯೇ ನನ್ನ ಪುಣ್ಯಭೂಮಿ ಮತ್ತು ನನ್ನ ಕರ್ಮಭೂಮಿ ಅಂತ ರಾಮ ಲಕ್ಷ್ಮಣನಿಗೆ ಹೇಳಿ ಲಕ್ಷ್ಮಣನನ್ನು ಅಯೋಧ್ಯೆಗೆ ಕರ್ಕೊಂಡು ಬರ್ತಾನೆ. ಇವರ ಪತಿ ಚಂದ್ರಕಾಂತ್ ಶೇಟ್ ಅವರು ಇದೇ ಮಾತನ್ನು ಹೇಳ್ತಾ ಇದ್ರಂತೆ ಬೆಂಗಳೂರಲ್ಲಿ ಇದ್ದವಾಗ. ಅವ್ರು ಹೇಳ್ತಾ ಇದ್ರು, ತಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದ್ರು ಅವರು ನನ್ನ ಹತ್ರ, ತನ್ನ ಕೊನೆಯ ಕಾಲದಲ್ಲಿ ನನ್ನ ಪತಿ ಹೇಳಿದ್ದ ನನ್ನ ಮಾತು, ನಾನು ಅವ್ರಿಗೆ ತುಪ್ಪದಲ್ಲಿ ಬೇಯಿಸಿ ಕೊಡ್ತಿದ್ದೆ, ನಾನ್ ವೆಜ್ ಬೇಕಾದ್ರೆ ನಾನ್ ವೆಜ್ ಮಾಡಿಕೊಡ್ತಿದ್ದೆ, ವೆಜ್ ಬೇಕಾದ್ರೆ ವೆಜ್ ಮಾಡಿಕೊಡ್ತಿದ್ದೆ. ಆದರೆ ಸಾಯುವ ಕೊನೆಗಳಿಗೆ ಇಲ್ಲಿ ಅವ್ರು ಹೇಳಿದ ಮಾತು, ನಾನು ಕೋರೆಗೆ ಹೋಗಬೇಕು, ನಾನು ನನ್ನ ಕೋರೆಯ ನನ್ನ ಜನರ ಮಧ್ಯೆನೇ ನಾನು ನನ್ನ ಕೊನೆ ಹೆಸರನ್ನು ಎಳಿಬೇಕು ಅಂತ ಒಂದು ನನಗೆ ಬದುಕು ಕೊಟ್ಟ ನೆಲ ಅದು, ನನಗೆ ಭರವಸೆ ತುಂಬಿದ ಜನರಲ್ಲಿದ್ದಾರೆ, ನನ್ನ ಉಸಿರಿನ ಪ್ರತಿಯೊಂದು ಕಣದಲ್ಲಿಯೂ ನನ್ನ ರಕ್ತದಲ್ಲಿಯೂ ಅವರು ಬೆರೆತಿದ್ದಾರೆ, ಅವರ ಒಡನಾಟದ ಮುಂದೆ ನಮ್ಮ ಶ್ರೀಮಂತಿಗೆ ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಕೋರಿನ ಜನರ ಮಧ್ಯೆ ನಾನು ಸಾಯಬೇಕು ಅಂತ. ಎಷ್ಟು ಜನ ಪುಣ್ಯಾತ್ಮರಿಗೆ ಇಂತಹ ಒಂದು ಜನ್ಮಭೂಮಿಯ ಬಗ್ಗೆ ಭಾವನೆ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಒಂದು ಪತಿಯ ನೆನಪಲ್ಲಿ ಅವರು ಇವತ್ತು ಈ ಶಾಲೆಗೆ ಬೇಕಾದಂಥ ಪರಿಕರಗಳನ್ನು ಕೊಟ್ಟಿದ್ದಾರೆ, ದಾನ ಧರ್ಮಗಳನ್ನು ಮಾಡಿದ್ದಾರೆ, ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ. ಮೇಲಾಗಿ ಶಾಲೆಗೆ 1,00,000 ರೂಪಾಯಿಗಳನ್ನು ಠೇವಣಿಯಾಗಿ ಇಡ್ತೇನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಊರಿನಲ್ಲಿ ಅವರು ಕಾಲ ಕಳೆದ ಅಲ್ಪ ಅವಧಿಯಲ್ಲಿ ಅವರಿಗೆ ನೀಡಿದಂತಹ ಸಹಾಯ ಸಹಕಾರವನ್ನು ನೆನೆದು ಎಲ್ಲರ ಹೆಸರನ್ನು ಹೇಳಿ ಅವರೆಲ್ಲರಿಗೂ ನಾನು ಇವತ್ತು ಗೌರವವನ್ನು ಸಮರ್ಪಿಸಬೇಕು, ಅವರನ್ನು ಸನ್ಮಾನಿಸಬೇಕು ಈ ಒಂದು ವೇದಿಕೆಯಲ್ಲಿ ಅನ್ನುವಂತಹ ಒಂದು ಮಹತ್ವದ ಅಂಶಗಳನ್ನು ಅವರು ನನ್ನೊಂದಿಗೆ ಹಂಚಿಕೊಂಡಿದ್ರು. ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ನಮ್ಗೆ ಅನ್ಸತ್ತೆ, ಬೆತ್ತಲೆಯಂ ನಿಮ್ ಬಂದೆ ಬೆತ್ತಲೆಯಂ ನಿಮ್ ಪೋಪೆ, ವಸ್ತ್ರ ವೇಷಗಳೆಲ್ಲ ನಡುವೆ 3 ದಿನ, ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನರಿತು ಕಿತ್ತೆಸೆಯೋ ಕಂತೆಗಳ ಮಂಕುತಿಮ್ಮ ಅಂತ. ಆ ಕಂತೆಗಳನ್ನೆಲ್ಲ ಕಿತ್ತೆಸೆದು ಅವರಿವತ್ತು ಇಲ್ಲಿ ಬಂದು ಕುಂತ್ಕೊಂಡಿದ್ದಾರೆ. ಅವರಿಗೆ ಯಾವುದೇ ಚಿಂತೆ ಇಲ್ಲ, ತಾನು ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ, ತಾನು ಐಷಾರಾಮಿಯಾಗಿ ಬದುಕಬೇಕು ಅನ್ನುವಂಥ ಆಸೆ ಇಲ್ಲ, ತಾನು ಮನೆ ಕಟ್ಟಬೇಕು, ತಾನು ಮತ್ತಷ್ಟು ಮಗದಷ್ಟು ಮಾಡಬೇಕು ಅನ್ನೋಂತಿಲ್ಲ. ನನಗೆ ಮಕ್ಕಳಿಲ್ಲ, ಆದರೆ ಆ ಮಕ್ಕಳಿಲ್ಲ ಅನ್ನುವಂಥ ಕೊರಗನ್ನು ಈ ಊರಿನ ಮಕ್ಕಳಲ್ಲಿ ನಾನು ಕಾಣ್ತಾ ಇದ್ದೇನೆ, ಅದರಲ್ಲಿ ನೀಗ್ತಾ ಇದ್ದೇನೆ. ಆ ಮಕ್ಕಳಲ್ಲಿ ನನ್ನ ಮಗುವಿಲ್ಲ ಎನ್ನುವಂಥ ನೋವನ್ನು ಕಳೀತಾ ಇದ್ದೇನೆ, ಹಾಗಾಗಿ ನಾನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಅಂತ. ಇಂತಹ ಒಂದು ಹೃದಯ ಶ್ರೀಮಂತರನ್ನು ಪಡೆದ ಈ ಊರು ಧನ್ಯ. ನಿಮ್ಮ ಸೇವೆಗೆ, ನಿಮ್ಮ ಸಹಕಾರಕ್ಕೆ, ನಿಮ್ಮ ಸಹಾಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಈ ಊರಿನ ಸಮಸ್ತ ನಾಗರಿಕರ ಪರವಾಗಿ, ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಕೂಡ ನಿಮಗೆ ಭಗವಂತ ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿಯನ್ನು ದಯಪಾಲಿಸಲಿ. ನಿಮ್ಮೆಲ್ಲ ಸೇವೆ ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಯಲಿ ಎಂದು ಆಶಿಸುತ್ತಾ ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಮಗೆ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿಸಿ ನಮ್ಮ ಊರು, ನಮ್ಮ ಶಾಲೆ, ಈ ಶಾಲೆಗಾಗಿ, ಈ ಊರಿಗಾಗಿ ನಾನು ಏನಾದರೂ ಮಾಡಬೇಕು, ಈ ಊರಿನವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಬೇಕು, ಗೌರವಿಸಬೇಕು ಎನ್ನುವಂಥ ಅತ್ಯಂತ ಇದರಿಂದ ತಹತಾಯಿಕೆಯಿಂದ ಕೊನೆಗೂ ಇವತ್ತು ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಿ, ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ, ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಗೆ ಸಾಮಾನ್ಯ ಮಕ್ಕಳಿಗೆ ನೋಟ್ಬುಕ್ಕು, ಬ್ಯಾಗು ಮತ್ತು ಇಡೀ ವರ್ಷ ಬೇಕಾಗುವಂಥ ಎಲ್ಲ ನೋಟ್ಬುಕ್ಕನ್ನು ನೀವೇ ಪೂರೈಸಿದ್ದೀರಿ. ಆಮೇಲೆ ಬರುವ ವರ್ಷಕ್ಕೆ ಬೇಕಾದಂಥ ಬ್ಯಾಗನ್ನು ಸಹ, ಮತ್ತು ಪೆನ್ಸಿಲ್ಲು, ರಬ್ಬರು, ವೆಂಡರು ಇತ್ಯಾದಿ ವಿದ್ಯಾರ್ಥಿಗಳಿಗೆ ಏನೇನು ಬೇಕಾಗ್ತದೆ ಎಲ್ಲವನ್ನು ನೀವೇ ಪೂರೈಸಿಬಿಟ್ಟಿದ್ದೀರಿ. ಪಾಲಕರಿಗೆ ಏನು ಜವಾಬ್ದಾರಿನೇ ಇರಲಿಲ್ಲ. ಇಷ್ಟೆಲ್ಲ ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲದೆ ಮತ್ತೆ ಅಂಗನವಾಡಿಗೂ ಕೂಡ ಸಾಮಾನ್ಯ ಒಂದು 15,000 ರೂಪಾಯಿಗಳ ಮೊತ್ತದ ಒಂದು ಗ್ರ್ಯಾಂಟನ್ನು ಕೊಟ್ಟಿದ್ದೀರಿ. ನೀವು ಆಟಿಕೆಯನ್ನು, ಸೈಕಲನ್ನು, ಬುಕ್ಸನ್ನು ಏನೇನೋ ಕೊಟ್ಟಿದ್ದೀರಿ. ನೀವು ಸಣ್ಣ ಕೊಡುಗೆ ಅಲ್ಲ, ಬಹಳ ದೊಡ್ಡ ಮೊತ್ತದ ಕೊಡುಗೆ. ಅದಷ್ಟನ್ನೂ ಮೀರಿ ಮತ್ತೆ 1,00,000 ರೂಪಾಯಿಗಳ ದೇಣಿಗೆಯನ್ನು ಸಹ ನೀವು ನಮ್ಮ ಶಾಲೆಗೆ ಕೊಡ್ತಾ ಇದ್ದೀರಿ. ನೀವು ಕೊಟ್ಟಂಥ ಕೊಡುಗೆಗೆ ನಾವು ಬಹಳ ಕೃತಜ್ಞರಾಗಿದ್ದೇವೆ. ಬಹಳ ಹೆಮ್ಮೆ ಅನಿಸ್ತಾ ಇದೆ ತಮ್ಮ ಬಗ್ಗೆ. ಆದರೆ ನಾವು ಈ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ತಮ್ಮಿಂದ ಪಡ್ಕೊಳ್ಬೇಕು ಅಂತ ಕುತೂಹಲ. ಇಷ್ಟೆಲ್ಲ ನೀವು ಪ್ರೀತಿ, ಆದರ, ಗೌರವದಿಂದ ಸನ್ಮಾನಿಸಲಿಕ್ಕೆ
ದೇಣಿಗೆಯನ್ನು ಕೊಡುವುದಕ್ಕೆ ನಿಮಗೆ ಈ ಪ್ರೇರಣೆ ಎನ್ನುವುದು ಎಲ್ಲಿಂದ ಬಂತು, ಯಾಕೆ ಬಂತು, ಇದರ ಹಿಂದಿರುವಂಥ ಉದ್ದೇಶ ಏನು ಅಂತ ಸ್ವಲ್ಪ ತಿಳಿದುಕೊಳ್ಬೇಕು ಅಂತ ಹೇಳ್ಬೋದು. ಗೊತ್ತಾ, ನಮ್ಮ ಯಜಮಾನ್ರು ಇದೇ ಸ್ಕೂಲಲ್ಲಿ ಹಾಂ ಓದಿದ್ರು. ನಮ್ಮ ಯಜಮಾನ್ರ ಅಕ್ಕನೂ ಕೂಡ ಇಲ್ಲೇ ಓದಿದ್ರು. ಹೀಗಾಗಿ ಈ ಸ್ಕೂಲ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದು ತುಂಬ ಈ ಸ್ಕೂಲಲ್ಲಿ ತುಂಬ ಅನಾನುಕೂಲತೆ ಅನ್ನೋದು ಗೊತ್ತಿತ್ತು. ನಮ್ಮ ಯಜಮಾನ್ರಿಗೆ ಒಂದು ಆಸೆ ಏನಿತ್ತು ಅಂದರೆ ಈ ಕೊರೆ ಶಾಲೆಗೆ ಒಂದು ಏನಾದರೂ ನಮ್ಮ ಕಡೆಯಿಂದ ಏನೋ ಒಂದು ಸಹಾಯ ಮಾಡೋಣ ಅನ್ನೋ ತುಂಬ ದಿನದಿಂದ ಆಸೆ ಇತ್ತು. ನಾವು ಬಡತನದಲ್ಲಿ ಹುಟ್ಟಿ ಬೆಳೆದು ಬಡತನದಲ್ಲಿ ದಿನವನ್ನು ತೆಗೆದ್ವಿ. ಆ ಟೈಮಲ್ಲಿ ನಮಗೆ ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಯಜಮಾನ್ರ ಒಂದು ಆಸೆಯನ್ನು ಈಡೇರಿಸಬೇಕು ಅನ್ನೋ ಕಾರಣದಿಂದ ನಾನು ಮಕ್ಕಳಿಗೋಸ್ಕರ ಪಠ್ಯಪುಸ್ತಕ ಏನು ಒಂದು ಇದನ್ನು ಕೊಟ್ಟಿದ್ದೀನಿ. ನಾನು ಒಂದು ಸ್ಟ್ಯಾಂಡು ಪಾತ್ರೆ ಇಡಲಿಕ್ಕೆ ಲಾಸ್ಟ್ ಟೈಮ್ ಬಂದಾಗ ಮಕ್ಕಳಿಗೆ ಸ್ವೀಟು ಅದು ಎಲ್ಲನೂ ಪ್ರತಿಯೊಂದನ್ನು ನಾನು ಮಾಡಿದ್ದೀನಿ. ಯಾಕೆ ಇದು ನಮ್ಮ ಮಕ್ಕಳು, ನಮ್ಮ ಊರಿನ ಮಕ್ಕಳು, ನಮ್ಮ ಗ್ರಾಮದ ಸ್ಕೂಲು ಅನ್ನೋ ಒಂದು ಹೆಮ್ಮೆಯಿಂದ ನನಗೆ ಖುಷಿಯಿಂದ ನಾನು ಹೇಳ್ತೇನೆ. ನಮ್ಮ ಯಜಮಾನ್ರ ಆಸೆ ಏನಾದರೂ ಮಾಡಬೇಕು ಅನ್ನೋದಿತ್ತಲ್ಲ, ಅದಕ್ಕೆ ಹೂ ಕೊಡುವಲ್ಲಿ ಒಂದು ಹೂವಿನ ಪಕ್ಕಳಿಯನ್ನು 1 ಲಕ್ಷ ರೂಪಾಯಿ ಕೊಟ್ಟರೆ ಏನೋ ಒಂದು ಮೂಲೆಗೆ ಎಲ್ಲೋ ಒಂದು ಸೈಡಿಗೆ ಅದರದ್ದು ಒಂದು ಸಹಾಯ ಆಗುತ್ತೆ. ಒಂದು ಕಟ್ಟಡ ಒಂದು ಜಾಗದಲ್ಲಿ ಒಂದು ಹೆಸರು ಉಳಿಲಿ ನಮ್ಮ ಯಜಮಾನರದು, ಅಜರವಾರವಾಗಿ ಇರಲಿ ಅನ್ನೋದೇ ಒಂದು ಆಸೆ. ಇನ್ನೂ ಮುಂದೆ ಆದರೂ ನನ್ನ ಕೈಯಿಂದ ಏನಾದರೂ ಒಂದು ಸಹಾಯ ಆಗಬೇಕು ಅನ್ನೋದಾದರೆ ನಾನು ಮುಂದಾಳತದ್ದನ್ನು ವಹಿಸ್ಕೊಂಡು ಆ ಒಂದು ಕೆಲಸ ಮಾಡೋಕ್ಕೆ ನನ್ನ ಕೈಯಿಂದ ಸಹಾಯ ಮಾಡಲಿಕ್ಕೆ ನಾನು ಇನ್ನೂ ರೆಡಿ ಇದ್ದೀನಿ. ನಾನು ಜೀವಂತ ಇರೋದಂತ ಏನನ್ನು ಮಾಡಬೇಕು ನನ್ನ ಮನಸ್ಸಿಗೆ ಬರುತ್ತೆ, ಕೊಡಬೇಕು ಅಂತಂದರೆ ಒಂದು ಕ್ಷಣದಲ್ಲಿ ಹಿಂದೆ ಮುಂದೆ ವಿಚಾರ ಮಾಡೋದು ನಾನು ಕೊಟ್ಬಿಡ್ತೀನಿ. ಅದು ನನ್ನ ಒಂದು ವೈಯಕ್ತಿಕವಾದಂಥ ನನ್ನ ಸ್ವಭಾವ. ಅದು ಯಾಕೆ ಯಾರಿಗೂ ಒತ್ತಾಯದಿಂದ ನಾವು ಕೇಳೋದಲ್ಲ, ಅದು ಹೃದಯದಿಂದ ಬರಬೇಕು. ಪುನೀತ್ ಸರ್ ಎಷ್ಟೆಲ್ಲ ಮಾಡಿದ್ರು, ಅವರ ಒಂದು ಮಾರ್ಗದರ್ಶನದಲ್ಲಿ ಮನುಷ್ಯನ ಜೀವನ ಕ್ಷಣಿಕ, ಯಾವತ್ತು ಸಾವು ಬರುತ್ತೆ ಹೇಳೋಕ್ಕಾಗಲ್ಲ. ಇವತ್ತು ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ನಾವು ಮಾಡಿದ್ದು ಒಂದು ಕಾರ್ಯ, ಒಂದು ಒಳ್ಳೆಯತನ, ಇದು ಅಜರಾಮರವಾಗಿರ್ತದೆ. ನಾನು ಇವತ್ತು ಉಳಿತೀನಿ, ನಾನು ಸತ್ತೋಗ್ತೀನಿ, ಆದರೆ ಒಂದು ದಿನ ಯಾವತ್ತಾದರೂ ಈ ಕೊರೆ ಗ್ರಾಮದವರು ದೀಪಾ ಶೇಟ್ ಅನ್ನೋರು ಇಂಥ ಟೈಮ್ದು ಇಂಥ ಸಂದರ್ಭದಲ್ಲಿ ಒಂದು ಫಂಕ್ಷನ್ ಮಾಡಿದರು, 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಯಾವುದೋ ಒಂದು ಕಾಲದಲ್ಲಿ ಓಬಿರೇನ್ ಕಾಲದಲ್ಲಾದರೂ ಒಂದು ಹೆಸರು ಇರ್ತದೆ, ನಮ್ಮ ಯಜಮಾನ ಹೆಸರಿರಲಿ ಅನ್ನೋದೇ ಒಂದು ನನಗೆ ಆಸೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ತುಂಬ ಧನ್ಯವಾದ. ಪುನೀತ್ ಸರ್ ನನಗೆ ದುಃಖ ತುಂಬಿ ಬರ್ತಾ ಇದೆ, ಮಾತೇ ಹೊರಡ್ತಾ ಇಲ್ಲ. ಊರಿನ ಜನರಿಗೆ ಎಲ್ಲರಿಗೂ ನಮ್ಮ ಯಜಮಾನರ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಿ ಇಷ್ಟೆಲ್ಲ ಜನ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಯಜಮಾನರು ಒಂದು ಆಸೆ ಇತ್ತು, ನಮ್ಮ ಊರಿಗೆ ನಮ್ಮ ಸ್ಕೂಲಿಗೆ ಏನಾದರೂ ಮಾಡಬೇಕು, ನಮ್ಮ ಮಕ್ಕಳಿಗಾದ್ರೂ ಈ ಊರಿನ ಮಕ್ಕಳಿಗೆ ಏನಾದರೂ ಆಡಬೇಕು. ಅವಾಗ ನಮ್ಮ ಬಡತನ ಪರಿಸ್ಥಿತಿ ಇತ್ತು, ಅವಾಗ ಇರಲಿಲ್ಲ. ಇವಾಗೇನೋ ಅವರ ಆಸೆಯನ್ನು ಈಡೇರಿಸಬೇಕು ಅಂತ ಒಂದು ಆಸೆಯಿಂದ ನಾನು ಮಕ್ಕಳ ದಿನಾಚರಣೆ ದಿವಸ ಈ ಒಂದು 1 ಲಕ್ಷ ರೂಪಾಯಿ ದೇಣಿಗೆ ಕೊಡಬೇಕಂತ ಆಸೆಯಿಂದ ಬಂದಿದ್ದೀನಿ. ಮತ್ತು ಮಕ್ಕಳಿಗೆ ಪಠ್ಯಪುಸ್ತಕ ಅದು ಏನೋ ಕೊಟ್ಟಿದ್ದೀನಿ. ಅದೆಲ್ಲ ಹೆಚ್ಚಾಗಿ ನನಗೆ ನಮ್ಮ ಊರಿನ ಜನರ ಒಂದು ಏನು ಹೆಲ್ಪ್ ಮಾಡಿದ್ದಾರೆ ಅದನ್ನು ನಾನು ಬಾಯಿಂದ ಹೇಳೋಕ್ಕಾಗಲ್ಲ. ನಮ್ಮ ಯಜಮಾನರು ಕಷ್ಟದಲ್ಲಿದ್ದಾಗ, ಮನೆ ಸುಟ್ಟೋದಾಗ, ನಮ್ಮ ಮಾವನವರು ಆವಾಗ ಮರಿಮನಿ ಅವರು ತಂದೆಯವರು ಎಸ್ ಮತ್ತು ಮಂಜುನಾಥ್ ಅವರ ತಂದೆಯವರು ನಮಗೆ ಮನೆಯನ್ನು ಕಟ್ಟಿಕೊಟ್ರು. ಆ ಮನೆ ಕಟ್ಟಿಕೊಟ್ಟಿದಾಗ ಮಾತ್ರ ನಾನಿಲ್ಲಿ ಸೊಸೆಯಾಗಿ ಬಂದಿರೋಕ್ಕೆ ಸಾಧ್ಯ ಆಯಿತು. ಈ ಋಣವನ್ನು ನಾನು ಅವರಿಗೆ ಎಷ್ಟು ಕೋಟಿ ಕೊಟ್ಟರು ಸಾಧ್ಯ ಇಲ್ಲ. ಮತ್ತು ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ನಮ್ಮ ಪಕ್ಕದ ಮನೆಯವರಾದಂಥ ಮಯೂರ ಮಹೇಂದ್ರ, ನಮಗೆ ಮಕ್ಕಳಿಲ್ಲ ಒಂದು ಕೊರತೆಯನ್ನು ನಮ್ಮ ಯಜಮಾನರಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಸೇವೆಯನ್ನು, ನಾನು 20 ವರ್ಷ ಬೆಂಗಳೂರಲ್ಲಿ ಇದ್ರೂ ನಾನು ಏನೇ ಕೊಟ್ಟು ಕಳಿಸಿದ್ರು ಅದಕ್ಕೆ ಅವರು ಊರಿಂದ ಕಳಿಸಿದ್ದ ಸಾಮಾನನ್ನು ಅವರಿಗೆ ತಲುಪಿಸಿ ಅವರಿಗೆ ಅವ್ರ ಮನೆಯಿಂದ ಅಡುಗೆ ಮಾಡಿ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಆ ಮಕ್ಕಳ ಋಣವನ್ನು ನಾನು ಅದನ್ನು ಮರೆಯೋಕ್ಕಾಗಲ್ಲ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಹೇಂದ್ರ ಮಯೂರ ಮತ್ತು ಗೋವಿಂದ ನಾರಾಯಣ್ ಗೌಡ ಹಾಗೂ ಗಣಪಯ್ಯ ಗೌಡ ಅವರು ನಮ್ಮ ಯಜಮಾನರಿಗೆ ಸ್ನೇಹಜೀವಿಯಾಗಿ ತುಂಬ ಥರದ ಸಹಾಯ, ಫೈನಾನ್ಸಿಯಲ್ ಆಗಿರ್ಬೋದು, ಇನ್ನು ಬೇರೆ ಯಾವುದೇ ಒಂದು ಹೆಲ್ತ್ ಇಶ್ಯೂ ಆದಾಗ ಅವರಿಗೆ ಮೆಡಿಸಿನ್ ತಂದು ಕೊಟ್ಟಿರೋದಾಗೋದು, ಪ್ರತಿಯೊಂದು ವಿಷಯದಲ್ಲಿ ಅವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಮತ್ತು ನಾನು ಬೆಂಗಳೂರಿಗೆ ಹೋಗಬೇಕಾದ್ರೆ ಫೈನಾನ್ಸಿಗೆ ತುಂಬ ಪ್ರಾಬ್ಲಮ್ ಇತ್ತು. 2006ರಲ್ಲಿ ನಾನು ಹೋಗುವಾಗ ನಮ್ಮ ಆತ್ಮೀಯರಾದಂಥ ರಾಮ್ ಹೆಗ್ಡೆ, ಮಹಾಬಲೇಶ್ವರ ಹೆಗ್ಡೆಯವರು ನನಗೆ 1,000 ರೂಪಾಯಿ ಸಹಾಯ ಮಾಡಿದಾಗ ನಾನು ಬೆಂಗಳೂರಿಗೆ ಹೋಗೋ ಅವಕಾಶ ಇತ್ತು. ನಮ್ಮ ಯಜಮಾನ್ರವ್ರ ಹತ್ರ ಕೇಳ್ಕೊಂಡಾಗ, ಏನೋ ನನ್ನ ಹೆಂಡತಿ ಬೆಂಗಳೂರು ಹೋಗ್ತಾ ಇದ್ದಾಳೆ, ಏನೋ ಒಂದು ಸಹಾಯ ಮಾಡಪ್ಪ ಅಂದಾಗ ಒಂದು ಕೈ ಎತ್ತಿ 1,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ಸ್ಟೇಜಲ್ಲಿದ್ದಂಥ ದೇವೇಗೌಡರು ಮತ್ತು ಕೇಶಗೌಡರು, ಇಡೀ ಊರಿನ ಎಲ್ಲ ಪ್ರಮುಖರು ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಯಜಮಾನರು ಕಷ್ಟದಲ್ಲಿದ್ದಾಗ ಅಂಥ ಸಂದರ್ಭ ನಿಮ್ಗೆ ಏನು ಅಂತ ಎಲ್ಲ ಗೊತ್ತಿದೆ.
ಆ ಟೈಮಲ್ಲಿ ನಮ್ಮ ಯಜಮಾನರಿಗೆ ದೇವೇಗೌಡರಾಗೋದು, ಆಚೆಕೆರೆ ಕೇಸಗೌಡರಾಗಿರ್ಬೋದು, ಹಂಚಿನ ಮನೆ ಕೇಸ, ಮರಿಮನೆ ಕೇಸ, ಕಡೆಗೆ ಮಕ್ಕಳು ಕೇಸ, ನನಗೆ ಕೆಲವೊಂದು ಜನರ ಹೆಸರಿನಿದೆ, ಚಂದ್ರು ಕೇಸ, ಆ ಕೇರಿಯಿಂದ ಮೇಲ್ಮನೆ ಕೇಸ್ ಮನೆಯಿಂದ ಹಿಡಿದು ಆಚೆ ಕೆರೆವರೆಗೂ ಮೆಂಬರ್ ದೇವ್ ಮನೆವರೆಗೂ ಎಷ್ಟು ಫ್ಯಾಮಿಲಿ ಇದೆ ಅವರು ಎಲ್ಲರಿಗೂ ನಾನು ಹೃದಯವಾಗಿ ನಮಸ್ಕರಿಸ್ತೀನಿ. ನಮ್ಮ ಯಜಮಾನಿಗೆ ಒಂದು ಕೋರೆ ಊರಿನಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ರು. ಯಾರೋ ಏನೋ ಮಾಡ್ತಾ ಇದ್ರು, ಅಂಥ ಸಂದರ್ಭದಲ್ಲಿ ಅವರೆಲ್ಲರೂ ಶೆಟ್ರೆ ನೀವು ಇಲ್ಲಿರಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಒಂದು ಬೆಂಬಲವನ್ನು ನೀಡಿದ ಊರಿಗೆ ನಾನು ಕೋಟಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೋರೆ ಸ್ಕೂಲಿಗಾಗಲಿ ಊರಿಗಾಗಲಿ ನಾನು ಏನೇ ಮಾಡಿದ್ರು ತುಂಬ ಕಡಿಮೆ, ಅದು ನನ್ನ ಬಾಯಿಂದ ಹೇಳೋಕ್ಕಾಗಲ್ಲ. ಇಷ್ಟು ಹೇಳಿ ನಾನು ಎಲ್ಲರಿಗೂ ಇನ್ನೊಂದು ಸಲ ದೊಡ್ಡ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬೆಲ್ಲದ ಮೂರ್ತಿಯ ಕರದಳು ಪಿಡಿ ಜೋರಾಗಲಿ ಅಣ್ಣ, ಜೋರು ಮಾಡಿ. ಎಲ್ಲ ಬನ್ನಿ. ಇಲ್ಲ